ಒತ್ತಾಯಿಸಿದ ಬಲಗೈ ಸಮುದಾಯ. ಈಗಾಗಲೇ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಳ ಜಗಳಗಳು, ಗುದ್ದಾಟಗಳು ನಡೀತಾ ಇತ್ತು. ಬಲಗೈ ಸಮುದಾಯಕ್ಕೆ ಒಳ ಮೀಸಲಾತಿ ಸಂಬಂಧ ಕೆಲವೇ ಕ್ಷಣಗಳಲ್ಲಿ ವಿಶೇಷ ಸಂಪುಟ ಸಭೆ. ಈಗಿರುವಂತೆ ಒಳ ಮೀಸಲಾತಿ ಹಂಚಿಕೆ ಮಾಡಿದರೆ ಬಲಗೈ ವರ್ಗಕ್ಕೆ ಅನ್ಯಾಯ ಆಗುತ್ತೆ. ಹಿಂದಿನ 15% ಮೀಸಲಾತಿಯಲ್ಲಿ ಒಳ ಮೀಸಲು ಹಂಚಿಕೆ ಸರಿಗಿಲ್ಲ. ಇದು ನ್ಯಾಯಾಂಗದ ಉಲ್ಲಂಘನೆ ಆಗುತ್ತೆ. ಸದ್ಯ ಒಳ ಮೀಸಲು ಬೇಡ. 18/8/2025 ಸಂಪುಟದ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು. ಈ ಸಂಬಂಧವೇ ಇಂದಿನ ಸಂಪುಟ ಸಭೆಯಲ್ಲಿ ನಿರ್ಣಯ ತಗೋಬೇಕು. ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ಒತ್ತಾಯಿಸಿದ ಬಲಗೈ ಸಮುದಾಯ. ಇವತ್ತು ಮಹತ್ತರ ಮೀಟಿಂಗ್ ಇದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ, ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಭೆಗೆ ಮುನ್ನ ಇದೀಗ ಈ ಒಂದು ನಿರ್ಣಯ. ಈಗಿರುವಂತಹ ಪರಿಸ್ಥಿತಿಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಾಡುವುದಕ್ಕೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಿರುವಂತೆ ಒಳ ಮೀಸಲಾತಿ ಹಂಚಿಕೆ ಮಾಡಿದ್ರೆ ಬಲಗೈ ವರ್ಗಕ್ಕೆ ಅನ್ಯಾಯ ಆಗುತ್ತೆ. ಹಿಂದಿನ 17% ಮೀಸಲಾತಿಯಲ್ಲಿ ಒಳ ಮೀಸಲು ಹಂಚಿಕೆ ಸರಿಯಿಲ್ಲ. ಇದು ನ್ಯಾಯಾಂಗದ ಉಲ್ಲಂಘನೆ ಆಗುತ್ತದೆ. ಸದ್ಯ ಒಳ ಮೀಸಲು ಬೇಡ. 18/8/2025 ಸಂಪುಟ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಬಲಗೈ ಸಮುದಾಯ ಒತ್ತಾಯ ಮಾಡ್ತಾ ಇದೆ. ಬಲಗೈ ವರ್ಗದ ವಿರೋಧ ಯಾಕೆ? ಯಾವ ಜಿಲ್ಲೆಯಲ್ಲೂ ಸಮೀಕ್ಷೆಯನ್ನ ಪೂರ್ಣಗೊಳಿಸಿಲ್ಲ. ಬೆಂಗಳೂರು ಮಹಾನಗರದಲ್ಲೂ ಜಿಲ್ಲೆಗಳಲ್ಲಿ 52% ಮಾತ್ರ ಸಮೀಕ್ಷೆ ಕೈಗೊಂಡಿದೆ ಆಯೋಗ. ಇದನ್ನ ಆಧರಿಸಿ ಒಳ ಮೀಸಲಾತಿ ಕಲ್ಪಿಸುವುದು ಸರಿಯಲ್ಲ. ಬಲಗೈ ಸಮುದಾಯದಿಂದ 16 ಜಾತಿಗಳನ್ನ ಬೇರ್ಪಡಿಸಲಾಗಿದೆ. ಕೆಲ ಬಲಗೈ ಜಾತಿಗಳನ್ನ ಎಡಗೈ ಗುಂಪಿಗೆ ಸೇರಿಸಲಾಗಿದೆ. ಅಪೂರ್ಣ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ಆಯೋಗ. ನಾಗಮೋಹನ್ ದಾಸ್ ವರದಿಯೇ ಅವೈಜ್ಞಾನಿಕ. ಯಾವ ಜಿಲ್ಲೆಯಲ್ಲೂ ಸಮೀಕ್ಷೆಯನ್ನ ಪೂರ್ಣಗೊಳಿಸಿಲ್ಲ. ಬೆಂಗಳೂರು ಮಹಾನಗರದಲ್ಲಿ ಕೇವಲ 48% ಸಮೀಕ್ಷೆ. ಅಪೂರ್ಣ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ಆಯೋಗ. ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿದೆ. ಬಲಗೈ ವರ್ಗದ 16 ಜಾತಿಗಳನ್ನ ಅಲೆಮಾರಿಗಳ ಗುಂಪಿಗೆ ಸೇರಿಸಲಾಗಿದೆ. ಮೂಲ ಜಾತಿಗಳನ್ನ ಕಂಡು ಹಿಡಿಯದೆ ಇರುವುದು ಅವೈಜ್ಞಾನಿಕ. ಇಲ್ಲಿ ಸುಮಾರು 4,74,900 ನಾಗಮೋಹನ್ ದಾಸ್ ವರದಿಯ ಅಪೂರ್ಣ ದತ್ತಾಂಶ. ಸೊ ಹೀಗಿರುವಾಗ ಇದನ್ನ ಮರುಪರಿಶೀಲನೆ ಮಾಡಬೇಕು. 18/8/2025 ಆಗಿತ್ತಲ್ಲ ನ್ಯಾಯಾಧೀಶ ನಾಗಮೋಹನ್ ದಾಸ್ ನೀಡಿರುವಂತಹ ಆದೇಶ ಇದೆಯಲ್ಲ, ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದಾವೆ, ಅವೈಜ್ಞಾನಿಕವಾಗಿದೆ. ಅದು ಮೊದಲು ಅದನ್ನ ಸರಿಪಡಿಸಿಕೊಳ್ಳಿ. 4,74,954 ಜನಸಂಖ್ಯೆಯ ಮೂಲ. ಹೀಗಾಗಿ ಬಲಗೈ ಸಮುದಾಯ ಇದಕ್ಕೆ ಒತ್ತಾಯವನ್ನ ಮಾಡ್ತಾ ಇದೆ. ಇಂದು ಮಹತ್ತರ ಕ್ಯಾಬಿನೆಟ್ ಮೀಟಿಂಗ್. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಿನಿ ರಜನೀಶ್ ನೀಡಿರುವಂತಹ ವರದಿಯನ್ನ ತೆಗೆದುಕೊಂಡು ಇವತ್ತು ನಿರ್ಣಯವನ್ನ ತೆಗೆದುಕೊಳ್ಳುವುದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ಮೀಟಿಂಗ್ ನಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ್ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ತೆಗೆದುಕೊಳ್ಬೇಕಾಗುತ್ತೆ, ಎಷ್ಟೆಲ್ಲ ಯಾರಿಗೆ ಎಷ್ಟು ಹಂಚಿಕೆ ಆಗ್ಬೇಕಾಗುತ್ತೆ, ಇದೆಲ್ಲವನ್ನ ಕೂಡ ನೀಟಾಗಿ ಪರಿಶೀಲನೆ ಮಾಡೋದಕ್ಕೆ ಒಂದು ತಂಡವನ್ನ ರಚನೆ ಮಾಡಿ ಬಿಟ್ಟಿತ್ತು. ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಇರುವಂತಹ ತಂಡವನ್ನ. ಸೊ ಆ ತಂಡ ಕೊಟ್ಟಂತ ಒಂದು ವರದಿಯನ್ನ ತೆಗೆದುಕೊಂಡು ಇವತ್ತು ಮೀಟಿಂಗ್ ಮಾಡೋದಕ್ಕೆ ಅಂತ ಮುಂದಾಗಿದೆ ಸರ್ಕಾರ. ಸಿದ್ದರಾಮಯ್ಯ